ಮೆಟ್ರೋ ಟಿಕೆಟ್ ದರ ಜಟಾಪಟಿ ವಿಚಾರ. ಮೆಟ್ರೋ ದರದ ಬಗ್ಗೆ ಪದೇ ಪದೇ ಗೊಂದಲ ಆಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸೇರಿ ಮಾಡುವ ನಿರ್ಧಾರ ಇದು. ನೋಡಿ, ಮೆಟ್ರೋ ಟಿಕೆಟ್ ದರ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ದರದ ಬಗ್ಗೆ ಪದೇ ಪದೇ ಗೊಂದಲ ಆಗ್ತಾನೆ ಇದೆ. ಕೇಂದ್ರ ಮತ್ತು ರಾಜ್ಯ ಸೇರಿ ಮಾಡುವಂತ ನಿರ್ಧಾರ ಇದು. ಒಟ್ಟಿಗೆ ಈಗ ಕೇಂದ್ರ ದರ ಏರಿಕೆಗೆ ತಡೆ ಕೊಟ್ಟಿದೆ. ಮುಂದೆ ಏನು ಮಾಡಬೇಕು ಅಂತ ಚರ್ಚೆ ಬಳಿಕ ತೀರ್ಮಾನ ಆಗುತ್ತೆ. ದರ ನಿಗದಿ ಸಮಿತಿಗೆ ಸ್ವಾಯತ್ತತೆ ಕೊಡಲಾಗಿದೆ. ಹಾಗಾಗಿ ರಾಜ್ಯ ನಿಯಂತ್ರಣ ಮಾಡೋದು ಕಷ್ಟ. ಬೇರೆ ದರ ನಿಗದಿ ಸಮಿತಿ ಮಾಡಬಹುದು, ಆದರೆ ಆ ಸಮಿತಿಗೂ ಕೇಂದ್ರದಿಂದ ನಿರ್ದೇಶನ ಬರುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಇದು ಯಾವಾಗಲೂ ಈ ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದ್ರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೇನೆ ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಕಮಿಟಿ ಬೇರೆ ಮಾಡ್ಬೋದು, ಕಮಿಟಿಯನ್ನು ಬೇರೆ ಮಾಡ್ಬೋದು. ಕಮಿಟಿ ಮಾಡಿದ ಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ. ಅವರು ಅವ್ರದ್ದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಮಾಡ್ತಾರೆ.